ನಮಸ್ಕಾರ. ನಾನು ನಿಮ್ಮ ಪದ್ಮಾ ಬಸವರಾಜ್. ಹೇಗಿದ್ದೀರಾ ಎಲ್ಲರೂ? ಕಳೆದ 4 ಸಂಚಿಕೆಗಳಿಂದ ನೀವು ಕೆಲವೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದೀರಾ. ಹಾಗೇನೆ ಕೆಲವೊಬ್ರು ಫೋನ್ ಮಾಡೋದ್ರ ಮುಖಾಂತರ ಆಪ್ತ ಸಮಾಲೋಚನೆ ಬಗ್ಗೆ ಮಾತಾಡಿದ್ದೀರಾ, ಎಲ್ಲಿ ಹೋಗ್ಬೇಕು ಹೇಗೆ ಅಂತ. ಈ ಆಪ್ತ ಸಮಾಲೋಚನೆ ಅನ್ನಂತ ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಮಿಂದ ನಾವು ಮಾತಾಡಿದಾಗೆ, ನಿಜವಾಗ್ಲೂ ಈ ಆಪ್ತ ಸಮಾಲೋಚನೆ ಅನ್ನುವಂಥದ್ದು ಯಾವುದೋ ಒಂದು ವಿಷಯಕ್ಕೆ, ಯಾವುದೋ ಒಂದು ಕಷ್ಟಕ್ಕೆ ಅಥವಾ ಯಾವುದೋ ಒಂದು ಸಮಸ್ಯೆಗೆ ಒಂದೇ ಸರಿ ಪರಿಹಾರ ಸಿಗುತ್ತೆ ಅಂತ ನಾವು ಯಾರು ಯೋಚನೆ ಮಾಡಬಾರ್ದು. ಯಾಕೆಂದ್ರೆಗಿನ ನಾವು ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದಂಗೆ, ಅಂದ್ರೆ ಒಂದು ಮನೆಯಲ್ಲಿ ಆಗ್ತಕ್ಕಂತಹ ಸಾವುಗಳ ಬಗ್ಗೆ ಇರ್ಬೋದು, ನಾವು ಯಾರನ್ನೋ ಕಳ್ಕೊಂಡಿವಿ ಅನ್ನೋದೊಂದು ಇರ್ಬೋದು, ಅಥವಾ ನಮ್ಮಿಂದ ಯಾರೋ ದೂರ ಆಗಿದ್ದಾರೆ ಅಂತಂದಿರ್ಬೋದು, ಅಥವಾ ನಾವು ಲಾಸ್ಟ್ ಒಂದು ಮಾತಾಡಿದ ಹಾಗೆ ಟ್ರಾನ್ಸ್ಜೆಂಡರ್ ಸಂಬಂಧಪಟ್ಟಂಗೆ ಈ ತರ ವಿಷಯಗಳು ವ್ಯಕ್ತಿಯ ಜೊತೆ ಮಾತಾಡ್ತಾ ಆಪ್ತ ಸಮಾಲೋಚಕರು ಒಂದೇ ಹಂತಕ್ಕೆ ಅಥವಾ ಒಂದೇ ಒಂದು ಅಟೆಂಪ್ಟಿಗೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಸಿಗುತ್ತೆ ಅಂತ ನಾವು ಅನ್ಕೊಳ್ಬಾರ್ದು. ಈಗ ನೋಡಿ, ಸುಮ್ಮನೆ ಚಿಕ್ಕದಾಗಿ ನಾನು ಒಂದು ಉದಾಹರಣೆ ಹೇಳ್ತೇನೆ. ಏನು ಅಂತಂದ್ರೆ, ಒಂದು ಮಗು ತೊಟ್ಲಲ್ಲಿ ತಾಯಿ ಮಲಸ್ಬಿಟ್ಟು ತನ್ನ ಕೆಲಸ ತಾನು ಮಾಡ್ತಾ ಇರ್ತಾರೆ. ಆ ಮಗು ಎದ್ದ ತಕ್ಷಣ ತನ್ನ ಹಸಿವೆ ಆಯ್ತು ಅಂತಂದ್ರೆಗಿನ, ಅಥವಾ ತನ್ನನ್ನ ಯಾರು ನೋಡ್ತಾ ಇಲ್ಲ, ಅಥವಾ ತಾನೆಲ್ಲೋ ಒಬ್ಳೆ ಅಥವಾ ಒಂದೇ ಇದ್ದೀನಿ ಅಂತ ಆ ಮಗುಗೆ ಅನ್ಸಿದ್ರೆಗಿನ ಏನಾಗುತ್ತೆ, ಅದು ಜೋರಾಗಿ ಅಳಕ್ಕೆ ಶುರು ಮಾಡುತ್ತೆ. ಜೋರಾಗಿ ಅತ್ತಾಗ ತಾಯಿ ಬಂದು ಅದಕ್ಕೆ ಸಮಾಧಾನ ಮಾಡ್ತಾರೆ. ಆದ್ರೆ ಸಮಾಧಾನದ ಅರ್ಥ ಒಂದು ತನ್ನ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅದು. ಸೊ ಆ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ತಾಯಿಗೂ ಟೈಮ್ ಬೇಕಾಗತ್ತೆ. ತನಗೇನ್ ಬೇಕು ಅಂತ ಹೇಳಕ್ಕೆ ಮಗುಗೂ ಸಹ ಅದು ಆ ಭಾವನೆಯಿಂದ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಒಂದು ಆಪ್ತ ಸಮಾಲೋಚಕರು ಮತ್ತು ಒಂದು ವ್ಯಕ್ತಿ ಕೂತ್ಕೊಂಡಾಗೆ ಎಷ್ಟೋ ವಿಷಯಗಳನ್ನ ಮಾತಾಡ್ತಾ ಸೊ ಆ ತಾಯಿ ಮತ್ತು ಮಗುವಿನ ನಡುವಿರ್ತಕ್ಕಂಥ ಒಂದು ಏನ್ ಸಂಬಂಧ ಇದೆಯಲ್ವಾ, ಆ ತರ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಅದು ಒಂದೇ ಅಟೆಂಪ್ಟಿಗೆ ಆಗ್ಬೋದು. ಹೇಗೆ ನಾವು ಮಗುಗೆ ಹಸುವಾಗಿದ್ದೇನಾ, ಅಥವಾ ಮಗುಗೆ ತೊಟ್ಲಲ್ಲಿ ಮಲಗಬೇಕಾದ್ರೆ ಇರ್ಬೇಕಾದ್ದೇನಾ, ಅಥವಾ ಮಗುಗೆ ತಾನು ಒಂಟಿ ಅಂತ ಅನ್ಸ್ಬಿಟ್ಟು ತಾನು ಜೋರಾಗಿ ಅಳ್ತಿದ್ದೇನಾ, ಅದು ಹೇಗೆ ತನ್ನನ್ನ ತಾನು ಒಂದು ತಾಯಿ ಕೈಯಲ್ಲೂ ಅಥವಾ ಕುಟುಂಬದವರ ಯಾರೋ ಕೈಯಲ್ಲಿ ಬಂದ್ಮೇಲೆ ಹೇಗೆ ಸಂಭಾಳಿಸ್ಕೊಳ್ಳುತ್ತೆ, ಸೊ ಅದೇ ತರ ನಾವು ಒಂದು ವ್ಯಕ್ತಿಯ ವಿಷಯವನ್ನ ನಾವು ನೋಡಿದಾಗೆ ಅಥವಾ ಆ ವ್ಯಕ್ತಿಯ ಜೊತೆಗೆ ಮಾತಾಡಿದಾಗೆ ಆ ವ್ಯಕ್ತಿಗೆ ಎಷ್ಟು ಸರಿ ಈ ತರದ ಒಂದು ಆಪ್ತ ಸಮಾಲೋಚನೆಗೆ ಬರಂತ ಒಂದು ಸಾಧ್ಯತೆಗಳು ಬೇಕು ಅನ್ನೋದನ್ನ ಸಹ ಆಪ್ತ ಸಮಾಲೋಚಕರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗೇನೆ ಈ ಆಪ್ತ ಸಮಾಲೋಚನೆ ಅನ್ನೋಂಥದ್ದು ಎಲ್ಲೂ ಒಂದು ರೆಡಿಮೇಡ್ ಫುಡ್ ತರ ಸಿಗಲ್ಲ, ಹೌದಲ್ವಾ? ಯಾಕಂದ್ರೆ ನನ್ಗೇನಾದ್ರೂ ಒಂದು ಸಮಸ್ಯೆ ಆಯ್ತು, ಅಥವಾ ನನ್ಗೇನಾದ್ರೂ ಒಂದು ಕಷ್ಟ ಆಯ್ತು, ಅಥವಾ ನಾನು ಯಾವ್ದೋ ಒಂದು ವಿಷಯಕ್ಕೆ ತುಂಬಾನೇ ಮೂಡ್ ಸ್ವಿಂಗ್ ಆಗ್ತೀನಿ, ಅಥವಾ ನಾನು ಯಾವ್ದೋ ಒಂದು ಯೋಚನೆಗೆ ಇದ್ದೀನಿ ಅಂತಂದು ಹೇಳಿದಾಗೆ ಆ ಯೋಚನೆಗೆ ಯಾರೋ ಬಂದು ಹೊರಗಿನ ವ್ಯಕ್ತಿಗಳಾಗ್ಲಿ ಅಥವಾ ಯಾರೋ ಒಂದು ನಮ್ಗೆ ತುಂಬಾನೇ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅನ್ಕೊಳ್ಬಾರ್ದು. ಆಪ್ತ ಸಮಾಲೋಚಕರು ಮಾಡುವಂತ ಒಂದು ಕೆಲಸ ಏನಂದ್ರೆ, ವ್ಯಕ್ತಿನ ಅರ್ಥ ಮಾಡ್ಕೊಳ್ತಾರೆ, ಮತ್ತೆ ವ್ಯಕ್ತಿಗೆ ಯಾವ ತರದ ಸಮಸ್ಯೆ ಅವ್ರನ್ನ ಕಾಡ್ತಾ ಇದೆ, ಅಥವಾ ಯಾವ ತರದ ಕಷ್ಟಗಳನ್ನ ಅವ್ರಿಗೆ ನಿಭಾಯಿಸಕ್ ಆಗ್ತಾ ಇಲ್ಲ, ಅಥವಾ ಅವ್ರು ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ, ಹೀಗೆ ಹಂತವಾಗಿ ಅವ್ರ ಜೊತೆ ಮಾತಾಡ್ತಾ ಆ ವ್ಯಕ್ತಿಲಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನ ಮಾತಾಡಿ ಆ ವ್ಯಕ್ತಿಗೆ ಈ ವಿಷಯದಿಂದ ಅಥವಾ ಈ ಕಷ್ಟದಿಂದ ಅಥವಾ ಈ ಸಮಸ್ಯೆಯಿಂದ ಹೇಗೆ ಹೊರ ಬರ್ಬೇಕು ಅನ್ನೋದನ್ನ ಅವರು ತಿಳಿಸ್ತಾ ವ್ಯಕ್ತಿನ ಬಲಗೊಳಿಸ್ತಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ವಿಷಯವನ್ನ ನಾವು ಒಂದು ವ್ಯಕ್ತಿಗೆ 2-3 ಸರಿನೇ ಅದು ಸಮಸ್ಯೆಗೆ ಅದು ನಿಭಾಯಿಸುವಂತ ಸಾಧ್ಯತೆ ಇರ್ಬೋದು, ಅಥವಾ ಒಂದು ವ್ಯಕ್ತಿಗೆ 10 ಸರಿ ಹೋದ್ರು ಸಹ ಅದು ಇನ್ನೂ ಸ್ವಲ್ಪ ಅವ್ರಿಗೆ ಬೆಂಬಲ ಕೊಟ್ರೆ, ಅಥವಾ ಅವ್ರಿಗೆ ಇನ್ನೂ ಸ್ವಲ್ಪ ಈ ತರದ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಸ್ಪೇಸ್ ತಗೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ರೆ, ಅಥವಾ ನಾವು ಕೇಳಿಸ್ಕೊಳ್ಳುವಂತ ಒಂದು ಸ್ಪೇಸ್ ಅನ್ನು ನಾವು ಜಾಸ್ತಿ ಮಾಡಿಕೊಟ್ರೆ ಆ ವ್ಯಕ್ತಿ ಅದನ್ನ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ವ್ಯಕ್ತಿಗತವಾಗಿರ್ತಕ್ಕಂತಹ ಆಪ್ತ ಸಮಾಲೋಚನೆ ಎಷ್ಟೋ ವಿಷಯಗಳು ಒಂದೊಂದು ವ್ಯಕ್ತಿಗೆ ವಿಭಿನ್ನವಾಗಿ ಮತ್ತು ಒಂದೊಂದು ಸಮಸ್ಯೆಗೆ ವಿಭಿನ್ನವಾಗಿ, ಒಂದೊಂದು ಕಷ್ಟಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಆಪ್ತ ಸಮಾಲೋಚನೆಗಳಾಗ್ತವೆ. ಹಾಗಾಗಿ ಈ ಆಪ್ತ ಸಮಾಲೋಚನೆಯಲ್ಲಿ ನಾವ್ ಯಾರನ್ನ ಮಾತಾಡ್ತಾ ಇದೀವಿ, ಯಾವ ರೀತಿ ವಿಷಯಗಳನ್ನ ಮಾತಾಡ್ತೀವಿ ಅನ್ನೋದು ಆ ವ್ಯಕ್ತಿಗತ ಆಗಿರ್ತಕ್ಕಂಥ ವಿಷಯಕ್ಕೆ ಹೋಗ್ತಾ ಇದೆ. ಮುಂದಿನ ದಿನದಲ್ಲಿ ಸಹ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಏನಾದ್ರು ಕೇಳಲಿಕ್ಕೆ ಇರ್ಬೋದು, ಆ ವಿಷಯ ನೀವು ನಮ್ಮ ಹತ್ರ ಮಾತಾಡಿದ್ರೆ ಇನ್ನು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಕ್ಕಂಥ ಎಷ್ಟೋ ವಿಷಯಗಳನ್ನ ನಾವು ಅದನ್ನ ಹಂತವಾಗಿ ಹೇಗೆ ನಾವು ಅದನ್ನ ಮೊದಲನೇ ಹಂತವಾಗಿ ನಾವೆಲ್ಲ ಹೇಗೆ ನಿಭಾಯಿಸಬಹುದು, 2ನೇ ಹಂತವಾಗಿ ನಾವ್ ಯಾರ ಹತ್ರ ಹೋಗ್ಬೋದು, ಹಂತವಾಗಿ ನಾವ್ ಹೇಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ನೋಡೋಣ. ಸೊ ಇಲ್ಲಿವರೆಗೂ ಸಹ ಈ ವಿಷಯಗಳನ್ನ ನೀವು
ತಿಳ್ಕೊಂಡಿದ್ದೀರಂತ ಅನ್ಸುತ್ತೆ. ಮುಂದಿನ ವಾರದಲ್ಲಿ ನಾವು ಭೇಟಿಯಾಗೋಣ. ಸೊ ಆ ಭೇಟಿ ಆಗ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಕಮೆಂಟ್ ಬಾಕ್ಸ್ಗಳ ವಿಷಯಗಳನ್ನ ಇಟ್ಟುಕೊಂಡು ನಾನು ಮತ್ತೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಅಲ್ಲಿವರೆಗೂ ನಮ್ಮಲ್ಲಿ ನಿಮ್ಮ ನಡುವೆ ಒಂದು ಹೀಗೆ ಸಂಬಂಧ ಇರಲಿ ಅಂತ ಹೇಳ್ತಾನೆ ಇಲ್ಲಿಗೆ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪದ್ಮಾ ಬಸವರಾಜ್.